ನಿಮ್ಮ ಸಾಯಿ ಏಂಜಲ್ಸ್ PU ಕಾಲೇಜಿನ ವಿದ್ಯಾರ್ಥಿನಿ, ಡಿಸ್ಟ್ರಿಕ್ಟ್ ಟಾಪರ್ ಆಗಿ ಶ್ರೇಷ್ಠ ಕಾಮತ್ ಎಂಬ ವಿದ್ಯಾರ್ಥಿನಿ 580 ಮಾರ್ಕ್ಸ್ ತಗೊಂಡು ನನಗೆ ತುಂಬ ಖುಷಿ ಆಗ್ತಿದೆ. ನನ್ನ ಲೈಫ್ ಲಾಂಗ್ ಡ್ರೀಮ್ ಇದು, ಡಾಕ್ಟರ್ ಆಗಬೇಕು ಅಂತ. ಟಾಪರ್ ಆಗಿದ್ದು ಒಳ್ಳೆ ಟಾಪಲ್ಲಿ ಇದ್ದಂಗೆ ಅನಿಸ್ತಾ ಇದೆ. ಸಾಯಿ ಏಂಜಲ್ಸಿಗೆ ಸೇರಿಸಿದ್ದಕ್ಕೆ ಸಾರ್ಥಕ ಆಯಿತು ಅನಿಸ್ತಾ ಇದೆ. ನನ್ನ ಲೆಕ್ಚರರ್ಸ್ ಮತ್ತು ನನ್ನ ಅಪ್ಪ ಅಮ್ಮನ ಮುಖದ ಮೇಲಿರೋ ಖುಷಿ ನೋಡಿ ಇನ್ನೂ ಖುಷಿ ಆಗುತ್ತೆ ನನಗೆ. ನೀಟ್ ಪರೀಕ್ಷೆಯಲ್ಲಿ ಚಿಕ್ಕಮಗಳೂರಿನ ನಗರದ ಸಾಯಿ ಏಂಜಲ್ಸ್ ಕಾಲೇಜಿನ ವಿದ್ಯಾರ್ಥಿಗಳು ಅಮೋಘ ಸಾಧನೆ ಮಾಡಿದ್ದಾರೆ. ಅದರಲ್ಲಿಯೂ ಕಾಲೇಜಿನ ವಿದ್ಯಾರ್ಥಿಗಳಾದ ಶ್ರೇಷ್ಠ ಕಾಮತ್ 580 ಅಂಕ ಪಡೆದು ಜಿಲ್ಲಾ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ಮಿಥುನ್ 536 ಅಂಕ ಪಡೆದು ದ್ವಿತೀಯ ಟಾಪರ್ ಆಗಿದ್ರೆ, ರಕ್ಷಾ ಎಸ್ 499, ವರ್ಷಿಣಿ ಕೆ ಗೌಡ 492, ಆಲ್ ಇಂಡಿಯಾ ರ್ಯಾಂಕ್ 97 ಪಡೆದು ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ. ಇನ್ನುಳಿದಂತೆ ವಾಸ್ತವಿ 486, ಪ್ರೇರಣಾ ಗಂಗಾ 478, ದರ್ಶನ್ ವಿ 471, ಶ್ರೇಯಾ KN 451, ಶೋಭಾ DS 446, ಪಲ್ಲವಿ HT 435 ಅಂಕಗಳನ್ನ ಪಡೆಯೋದರ ಮೂಲಕ ಸತತ 3ನೇ ವರ್ಷ ನೀಟ್ ಫಲಿತಾಂಶದಲ್ಲಿ ಜಿಲ್ಲಾ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ಶ್ರೀ ಸಾಯಿ ಏಂಜಲ್ಸ್ ಕಾಲೇಜಿನಲ್ಲಿ ದ್ವಿತೀಯ PUC ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿಗಳಿಗೆ ಕಾಲೇಜಿನಿಂದಲೇ ನೀಟ್ ಪರೀಕ್ಷೆಗೆ ತರಬೇತಿ ನೀಡಲಾಗುತ್ತಿತ್ತು. ಇಲ್ಲಿ ಪುನರಾವರ್ತಿತ ವಿದ್ಯಾರ್ಥಿಗಳಿಗೆ ಅವಕಾಶವಿರಲಿಲ್ಲ. ನೀಟ್ ಪರೀಕ್ಷೆ ಮೊದಲ ಬಾರಿ ರದ್ದುಗೊಂಡು 2ನೇ ಬಾರಿ ಬರೆಯುವಂತಾಗಿದ್ದು ಮಕ್ಕಳಿಗೆ ಸವಾಲಿನ ವಿಷಯವಾಗಿತ್ತು. ಹೀಗಾಗಿ ದ್ವಿತೀಯ PUC ಪರೀಕ್ಷೆಯೊಂದಿಗೆ 2ನೇ ಬಾರಿಯ ನೀಟ್ ಪರೀಕ್ಷೆಗೂ ಉಪನ್ಯಾಸಕರು ವಿದ್ಯಾರ್ಥಿಗಳಿಗೆ ಸೂಕ್ತ ತರಬೇತಿ ನೀಡಿದರು. ಇದರ ಪರಿಣಾಮವಾಗಿ ಮೊದಲ ಪ್ರಯತ್ನದಲ್ಲಿಯೇ ಸಾಯಿ ಏಂಜಲ್ಸ್ ಕಾಲೇಜಿನ ವಿದ್ಯಾರ್ಥಿಗಳು ಅದ್ಭುತ ಸಾಧನೆ ಮಾಡಿ ಕಾಲೇಜಿನ ಕೀರ್ತಿ ಹೆಚ್ಚಿಸಿದ್ದಾರೆ ಎಂದು ಕಾಲೇಜಿನ ಆಡಳಿತ ಮಂಡಳಿ ಪ್ರಕಟಣೆಯಲ್ಲಿ ತಿಳಿಸಿದೆ. ಜೂನ್ 21ನೇ ತಾರೀಕು 2026 ರೀನೀಟ್ ಎಕ್ಸಾಮ್ ಆಗಿತ್ತು. ಅದರಿನ ಒಂದು ಫಲಿತಾಂಶ ಇವತ್ತು ಹೊರಬಂದಿದೆ. ಸೊ ಅದರಲ್ಲಿ ಮತ್ತೆ ನಿಮ್ಮ ಸಾಯಿ ಏಂಜಲ್ಸ್ PU ಕಾಲೇಜಿನ ವಿದ್ಯಾರ್ಥಿನಿ, ಡಿಸ್ಟ್ರಿಕ್ಟ್ ಟಾಪರ್ ಆಗಿ ಶ್ರೇಷ್ಠ ಕಾಮತ್ ಎಂಬ ವಿದ್ಯಾರ್ಥಿನಿ 580 ಮಾರ್ಕ್ಸ್ ತಗೊಂಡು 99.08% ತಗೊಂಡು ನಮ್ಮ ಚಿಕ್ಕಮಗಳೂರಿಗೆ ಡಿಸ್ಟ್ರಿಕ್ಟ್ ಟಾಪರ್ ಆಗಿ, ಇದರ ಜೊತೆಗೆ ನಾವು ಸತತ 3 ವರ್ಷದಿಂದ ಹ್ಯಾಟ್ರಿಕ್ ಹೀರೋಸ್ ಹಂಗಂದರೆ ನಾವು 2014ಇಂದನೂ ಡಿಸ್ಟ್ರಿಕ್ಟ್ ಟಾಪರ್ ಆಗ್ತಾ ಇದ್ವಿ ನೀಟಲ್ಲಿ. ಬಟ್ ಕಂಟಿನ್ಯೂಸ್ ಆಗಿ 3 ವರ್ಷದಿಂದ ಡಿಸ್ಟ್ರಿಕ್ಟ್ ಟಾಪರ್ ಪಟ್ಟಾನ ನಮ್ಮ ಸ್ಟೂಡೆಂಟ್ಸ್ಗಳು ತಗೊಂಡು ಈ ಸತಿ ಹ್ಯಾಟ್ರಿಕ್ ಹೀರೋ ಆಗಿ ನಮ್ಮ ಚಿಕ್ಕಮಗಳೂರು ಜನತೆಗೆ ಕೀರ್ತಿ ತಂದು ಕೊಟ್ಟಿರುತ್ತಾಳೆ. ಮತ್ತು ನಮ್ಮ ಒಂದು ಫಲಿತಾಂಶದಲ್ಲಿ ನೀಟ್ ಫಲಿತಾಂಶದಲ್ಲಿ 90%ಗಿಂತ ಹೆಚ್ಚು 10 ಜನ ವಿದ್ಯಾರ್ಥಿಗಳು ತೆಗೆದುಕೊಂಡಿದ್ದಾರೆ. ಇದಕ್ಕೆಲ್ಲ ನಮ್ಮ ಆಡಳಿತ ಮಂಡಳಿ ಮತ್ತು ನಮ್ಮ ಒಂದು ಸಿಬ್ಬಂದಿ ವರ್ಗದವರು ಹಾಗೆಯೇ ನಾನ್ ಟೀಚಿಂಗ್ ಸ್ಟಾಫ್ ಅಂತ ಏನು ಹೇಳ್ತೀವಿ ಎಲ್ಲರೂ ಸಹ ಕೈ ಜೋಡಿಸಿದ್ದಾರೆ. ನನಗೆ ತುಂಬ ಖುಷಿ ಆಗ್ತಿದೆ. ನನ್ನ ಲೈಫ್ ಲಾಂಗ್ ಡ್ರೀಮ್ ಇದು, ಡಾಕ್ಟರ್ ಆಗಬೇಕು ಅಂತ. ಮನೇಲಿ ಯಾವತ್ತೂ ನಮ್ಮಮ್ಮ ಡಾಕ್ಟರ್, ಆದರೂ ನಮ್ಮ ಅಪ್ಪ ಅಮ್ಮ ಯಾವತ್ತೂ ನೀನು ಡಾಕ್ಟರೇ ಆಗಬೇಕು, ಇಂಜಿನಿಯರೇ ಆಗಬೇಕು ಅಂತ ಏನೂ ಫೋರ್ಸ್ ಮಾಡಿಲ್ಲ. ಇನ್ಫ್ಯಾಕ್ಟ್ ನೀನು ಸೈನ್ಸ್ ತೊಗೊಳ್ದೇ ಇದ್ರೂ ಪರವಾಗಿಲ್ಲ ಅಂತಲೂ ಹೇಳಿದರು. ಬಟ್ ದೇ ಸಪೋರ್ಟ್ ಮೈ ಡ್ರೀಮ್, ಸೊ ದೇ ಸಪೋರ್ಟಿಂಗ್ ಮೈ ಡಿಸಿಷನ್ ಟು ಬಿಕಮ್ ಅ ಡಾಕ್ಟರ್. ಕಾಲೇಜಲ್ಲೂ ಅಷ್ಟೇ ನನಗೆ ತುಂಬ ಮಾಕ್ ಟೆಸ್ಟ್ ಕೊಡೋರು, ನಮಗೆ ನೀಟ್ ಬ್ಯಾಚ್ ಅಂತ ತುಂಬ ಫೋಕಸ್ ಮಾಡೋರು ನೀಟ್ ಮೇಲೆ. ಥಿಯರಿಗಿಂತ ಜಾಸ್ತಿ ನೀಟ್ ಮೇಲೆ ಮತ್ತು ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಮೇಲೆ ಫೋಕಸ್ ಮಾಡೋರು. ಸೊ ಹಾಗೆ ನಮಗೆ ನಮ್ಮ ಕಾನ್ಸೆಪ್ಟ್ಸ್ ಮೇಲೆ ಗ್ರಿಪ್ ಜಾಸ್ತಿ ಇತ್ತು. ಆದರೆ ಅದಕ್ಕಿಂತ ಜಾಸ್ತಿ ನನ್ನ ಲೆಕ್ಚರರ್ಸ್ ಮತ್ತು ನನ್ನ ಅಪ್ಪ ಅಮ್ಮನ ಮುಖದ ಮೇಲಿರೋ ಖುಷಿ ನೋಡಿ ಇನ್ನೂ ಖುಷಿ ಆಗುತ್ತೆ ನನಗೆ. ನಮ್ಮಮ್ಮ ನನ್ನನ್ನು ಹೆಂಗೆ ಯಾವತ್ತೂ ಮಾರ್ಕ್ಸ್ ಫೋಕಸ್ಡಾಗಿ ಓದಬೇಡ, ಕಷ್ಟಪಟ್ಟು ಓದಬಾರ್ದು, ಇಷ್ಟಪಟ್ಟು ಓದಬೇಕು ಅಂತ ಯಾವತ್ತೂ ಹೇಳ್ಕೊಡೋರು. ಸೊ ಪ್ರೆಷರ್ ಯಾವತ್ತೂ ಇರಲಿಲ್ಲ. ಸೊ ನಾನು ಅದಕ್ಕೋಸ್ಕರ ತುಂಬ ಗ್ರೇಟ್ಫುಲ್. ಟಾಪರ್ ಆಗಿದ್ದು ಒಳ್ಳೆ ಟಾಪಲ್ಲಿ ಇದ್ದಂಗೆ ಅನಿಸ್ತಾ ಇದೆ. ಅಷ್ಟೇ ಖುಷಿ ಆಗ್ತಾ ಇದೆ. ಸಾಯಿ ಏಂಜಲ್ಸ್ ಟೀಮಲ್ಲಿ ಏನು ಭರವಸೆ ಇಟ್ಟಿದ್ವಿ ಅದನ್ನು ಅವ್ರು ಈಡೇರಿಸ್ಕೊಟ್ಟಿದ್ದಾರೆ. ನನಗೆ ಬೇರೆ ಯಾವುದೇ ಕಾಲೇಜಿಗೆ ಸೇರಿಸಲಿಲ್ಲ, ಪ್ರೆಷರಿಗೆ ಈಲ್ಡ್ ಆಗಿ ಅನ್ನೋ ಬಗ್ಗೆ ಒಂದು ಎಳ್ಳಷ್ಟು ಕೂಡ ರಿಗ್ರೆಟ್ ಇಲ್ಲ. ನೀಟಲ್ಲಿ ಕೂಡ ತುಂಬ ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದಾಳೆ, ಅದು ಖುಷಿ ಇದೆ. ಸಾಯಿ ಏಂಜಲ್ಸಿಗೆ ಸೇರಿಸಿದ್ದಕ್ಕೆ ಸಾರ್ಥಕ ಆಯಿತು ಅನಿಸ್ತಾ ಇದೆ. ಒಂದೇ ಒಂದು ಸೆಂಟೆನ್ಸಲ್ಲಿ ಹೇಳಬೇಕು ಅಂದರೆ ಮೌಲ್ಯಯುತ ಶಿಕ್ಷಣಕ್ಕೆ ಮಾದರಿ ಸಂಸ್ಥೆ ಅಂದರೆ ಸಾಯಿ ಏಂಜಲ್ಸ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ನಾನು ಇಲ್ಲಿ ಕ್ರ್ಯಾಶ್ ಕೋರ್ಸ್ಗೆ ಬಂದಿದ್ದೆ 2 ತಿಂಗಳು ಮಾತ್ರ. 2 ತಿಂಗಳು ಇಲ್ಲಿ ಬರೋಕ್ಕಿಂತ ಮುಂಚೆ ನಾನು ಯಾವುದು ಮಾಕ್ ಟೆಸ್ಟ್ ಎಲ್ಲ ಕೊಟ್ಟಿರಲಿಲ್ಲ. ಆ ಟೈಮಲ್ಲೆಲ್ಲ ನನಗೆ 360, 400 ಮೇಲೆ ತೆಗೆದುಕೊಳ್ಳೋ ಬಹಳ ಕಷ್ಟ ಆಗಿತ್ತು. ಇಲ್ಲಿ ಬಂದಮೇಲೆ ಇಷ್ಟು ಬಂದಿದೆ ಅಂದರೆ ಆ್ಯಕ್ಚುಲಿ ಸಖತ್ ಹೆಮ್ಮೆ ಆಗುತ್ತೆ ನನಗೆ ಈ ಕಾಲೇಜ್ ಬಗ್ಗೆ. ಅದೆಲ್ಲರೂ ನಾನು 11th ಈ ಡಿಸಿಷನ್ ತಗೊಂಡಿದ್ದರೆ ಇನ್ನೂ ಜಾಸ್ತಿ ಬರ್ಬೋದಿತ್ತು ಅಂತ ನನ್ನ ಅನಿಸಿಕೆ. ನನಗೆ ಖುಷಿ ಇದೆ. ಕಾಲೇಜ್ ಲೆಕ್ಚರರ್ಸ್ ಮತ್ತು ಪೇರೆಂಟ್ಸ್ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಆ್ಯಂಡ್ ಯಾವಾಗಲೇ ಆಗಲಿ ಏನೇ ಪ್ರಾಬ್ಲಮ್ಸ್ ಇದ್ರೂ ತುಂಬ ಕೋಆಪ್ರೇಟ್ ಮಾಡಿದ್ದಾರೆ.
ಆ್ಯಂಡ್ ರೀನೀಟ್ ಅಂತ ಬಂದಾಗ್ಲೂ ಮತ್ತೆ ಎಕ್ಸ್ಟ್ರಾ ಕೋಚಿಂಗಿಗೆ ಅಂತ ಕರೆಸಿ ತುಂಬ ಹೆಲ್ಪ್ ಮಾಡಿದ್ದಾರೆ. ನನಗೆ ನನ್ನ ಮಾರ್ಕ್ಸ್ ಬಂದಿರೋದು ತುಂಬ ಖುಷಿ ಇದೆ. ಸೊ ಇದೆಲ್ಲ ಸಾಧ್ಯ ಆಗಿದ್ದು ನನ್ನ ಪೇರೆಂಟ್ಸ್ ಸಪೋರ್ಟ್ ಆ್ಯಂಡ್ ಕಾಲೇಜ್ ಆ್ಯಂಡ್ ಲೆಕ್ಚರ್ಸ್ ಸಪೋರ್ಟಿಂದ. ನಾನು ಕಾಲೇಜಲ್ಲಿ ತುಂಬ ಡೌಟ್ಸ್ ಕೇಳ್ತಾ ಇದ್ದೆ ಲೆಕ್ಚರ್ಸ್ಗೆ. ಯಾವ ಲೆಕ್ಚರ್ಸ್ ಕೂಡ ಒಂದು ನಿಮಿಷನೂ ಯೋಚನೆ ಮಾಡ್ದಲೇ ಪ್ರತಿಯೊಂದು ಡೌಟು ಕ್ಲಾರಿಫೈ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಪ್ರತಿ ಒಂದು ಡೌಟ್ಸ್ ಯಾವಾಗಲೇ ಕೇಳಿದ್ರು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿಕೊಟ್ಟಿದ್ದಾರೆ. ಅದ್ರ ಬಗ್ಗೆ ತುಂಬ ಖುಷಿ ಇದೆ. ಸೊ ಇದೆಲ್ಲ ಆಗಿದ್ದು ಲೆಕ್ಚರ್ಸ್ ಆ್ಯಂಡ್ ಮೈ ಪೇರೆಂಟ್ಸ್ ಸಪೋರ್ಟಿಂದ. ಎಷ್ಟೋ ಹೆಣ್ಮಕ್ಳು ಸರ್ ನಾನು ದಪ್ಪ ಇದ್ದೀನಿ, 90 kg ಇದ್ದೀನಿ ಸರ್, 60 kg ಬರಬೇಕು ಸರ್, ಜೊತೆಗೆ PCOD ಕಂಟ್ರೋಲ್ ಆಗಬೇಕು ಸರ್ ಅಂತ ಯೋಚನೆ ಮಾಡ್ತಿದ್ದೀರಾ. 90 kg ಇಂದ 60 kg ಬರಬೇಕು ಅಂತಂದ್ರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ 100% ನೀವು 60 kg ಬಂದೇ ಬರ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.